ವೇದಿಕೆ ಮೇಲೆ ಇರುವಂತಹ ಗಣ್ಯರೇ, ವೇದಿಕೆ ಮುಂದೆ ಇರುವಂತಹ ಅತಿ ಗಣ್ಯರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನಿಲ್ಲಿ ಒಬ್ಬ ಗೋಲ್ಡನ್ ಸ್ಟಾರ್ ಆಗಿ ಬಂದಿಲ್ಲ, ನಾನು ವಿಷ್ಣು ಸರ್ ಅವರ ಅಭಿಮಾನಿಯಾಗೇ ಬಂದಿರೋದಿಲ್ಲ. ನಾನು ಆ್ಯಕ್ಟ್ರ್ ಆಗಿರಲಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಅಲ್ಲೇ ಬಂದು ಶಿಳ್ಳೆ ಚಪ್ಪಾಳೆ ಹೊಡಿತಿದ್ದೆ. 25 ವರ್ಷ ಆಯಿತು ಕೋಟಿಗೊಬ್ಬ ಮತ್ತೆ ಬರ್ತಾ ಇದೆ ಅಂತ. ದೊಡ್ಡ ದೊಡ್ಡವರು ಮಾತಾಡ್ಬಿಟ್ಟಿದ್ದಾರೆ, ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ಚಿಕ್ಕ ಹುಡುಗನಿಂದನೂ ವಿಷ್ಣು ಸರ್ ಅವರ ದೊಡ್ಡ ಅಭಿಮಾನಿ. ನಾನು ಹೆಚ್ಚು ಎಲ್ಲೂ ಹೇಳ್ಕೊಂಡಿಲ್ಲ. ಈ ಬಳೆ ಕೂಡ ಅದಕ್ಕೋಸ್ಕರನೇ ಹಾಕ್ಕೊಳ್ಳೋದು. ನೀವು ನನ್ನ ಹೀರೋ ಆದಮೇಲಲ್ಲ, ನಾನು ಯಾವಾಗ ಕಾಮಿಡಿ ಟೈಮ್ ಮಾಡ್ತಿದ್ನೋ ಇಲ್ಲ ನನ್ನ ಯಾವುದು ಸೀರಿಯಲ್ ನೋಡಿದ್ರೂ ಕೂಡ ಕೈಯಲ್ಲಿ ಒಂದು ಬಳೆ ಇದ್ದೇ ಇರುತ್ತೆ. ಅಷ್ಟು ಫ್ಯಾನ್ ನಾನು ಅವ್ರಿಗೆ. ಅವರ ಪ್ರತಿಯೊಂದು ಸಿನಿಮಾ, ನಾನು ಅವಾಗ ಇನ್ನು 7th ಸ್ಟ್ಯಾಂಡರ್ಡು, ಹೈಸ್ಕೂಲು, ಆ ಟೈಮಲ್ಲಿ ನನ್ನ ಶತ್ರು, ನಿಷ್ಕರ್ಷ, ಸಂಘರ್ಷ, ಕೋಟಿಗೊಬ್ಬ, ಹಾಲುಂಡ ತವರು ಸಿನಿಮಾದೊಂದು ಇನ್ಸಿಡೆಂಟ್ ಹೇಳಬೇಕು. ನಾನು ಕಲ್ಪನಾ ಥಿಯೇಟ್ರಲ್ಲಿ ರಿಲೀಸು. ಇಫ್ ಯು ಆಸ್ಕ್ ಮೀ, 90sಲ್ಲಿ ವಿಷ್ಣು ಸರ್ದು ಯಾವ್ಯಾವ ಪಿಕ್ಚರ್ ಯಾವ್ಯಾವ ಥಿಯೇಟ್ರಲ್ಲಿ ರಿಲೀಸ್ ಆಯಿತು ಅಂದರೆ ನಾನು ಕಣ್ಣು ಮುಚ್ಕೊಂಡು ಹೇಳ್ತೀನಿ. ನನ್ನ ಶತ್ರು, ಮೇನಕ, ಹಾಲುಂಡ ತವರು, ಕಲ್ಪನಾ, ಯಾವ ಪಿಕ್ಚರ್, ಸಂಘರ್ಷ, ಅಭಿನಯ ಥಿಯೇಟ್ರು, ಅವಾಗ ಅಭಿನಯ ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು. ಸೊ ಅಷ್ಟು ಅಭಿಮಾನಿ ನಾನು. ಹಾಲುಂಡ ತವರು ಸಿನಿಮಾ ಸ್ಕೂಲ್ ಬಂಕ್ ಹೊಡೆದು ಬಂದು ನೋಡ್ತಾ ಇದ್ದೀನಿ. ಆ ಸಿನಿಮಾ ಅಲ್ಲಿ ವಿಷ್ಣು ಸರು ಹೋಗ್ಬಿಡ್ತಾರೆ ಅರ್ಧ ಪಿಕ್ಚರ್ಗೆ. ಅವ್ರು ಹೋಗಿದ ತಕ್ಷಣ ಥಿಯೇಟ್ರಿಂದ ಆಚೆ ಬಂದ್ಬಿಟ್ಟೆ ನಾನು. ಏನ್ರಿ ಹಿಂಗೆ ಮಾಡ್ತಾರೆ ಇವರು ಅಂತ. ಸೊ ಆ ಥರದ್ದೊಬ್ಬ ಫ್ಯಾನ್ ನಾನು. ನನಗೆ ಹೆಚ್ಚು ಅವ್ರ ಜೊತೆ ಕಾಲ ಕಳೆಯುವಂಥ ಒಂದು ಒಳ್ಳೆ ಅವಕಾಶ ಸಿಕ್ಕಲಿಲ್ಲ. ಬಟ್ ನಾನು ಹೀರೋ ಆದಮೇಲೆ ನಾನು ಅರಮನೆ ಪಿಕ್ಚರ್ ಮಾಡಬೇಕಾದ್ರೆ 1 ವರ್ಷ ಮುಂಗಾರು ಮಳೆ, ಆವಾಗ ನಾನು ಹೇಳಿದೆ ನಾನು ವಿಷ್ಣು ಸರ್ನ ನೋಡಬೇಕು ಅಂತ. ಇಲ್ಲ ವಿಷ್ಣು ಸರ್ ಆ ಹುಡುಗನ ಕರ್ಕೊಂಬನ್ನಿ, ನಾನು ನೋಡಬೇಕು ಅಂತಿದ್ದಾರೆ, ಬನ್ನಿ ಅಂತ ಕರ್ಕೊಂಡು ಹೋದರು. ಸೊ ಅವ್ರ ಮನೆ ಗೇಟ್ ಓಪನ್ ಆಗಿದ ತಕ್ಷಣ ಒಳಗೋದೆ, ಲಾನ್ ಹತ್ರ. ವಿಷ್ಣು ಸರ್ ಆಚೆ ಬಂದರು. ಅರ್ಧ ಗಂಟೆ ನಾನು ಮಾತಾಡಲಿಲ್ಲ, ಸುಮ್ಮನೆ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಅಂದರೆ ನನ್ನ ತಲೆಯಲ್ಲಿ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಓಡ್ತಾನೆ ಇತ್ತು ಡ್ಯಾಡ 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 ಡ್ಯಾ ಅಂತ. ಏನು ಅಂದರೆ ನಾನು ರೂಪಾ ಥಿಯೇಟ್ರ್ ಮುಂದೆ ಬ್ಲ್ಯಾಕ್ ಟಿಕೆಟ್ ತೊಗೊಂಡು ಪಿಕ್ಚರ್ ನೋಡಿದ್ದು, ಇಲ್ಲ ಒಂದಷ್ಟು ಟಿಕೆಟ್ ತೊಗೊಂಡು ಕಟ್ಔಟ್ಗೆ ಹೂನಾರ ಹಾಕಿದ್ದು, ಮೇನ್ಕಾ ಥಿಯೇಟ್ರ್ ಮುಂದೆ ಸ್ಟಾರ್ ಕಟ್ಟಿದ್ದು, ಸ್ನೇಹಿತರೆಲ್ಲ ಸೇರಿಕೊಂಡು ಅಯ್ಯೋ ಹೌಸ್ಫುಲ್ ಆಗಿಲ್ಲ ಅಂತಿದ್ದು, ಹೌಸ್ಫುಲ್ ಮಾಡಲೇಬೇಕು, ಸೆಕೆಂಡ್ ಶೋ ಮಾಡು, ಇನ್ನು 10 ಟಿಕೆಟ್ ಇದೆ ತೊಗೊಂಬಿಡು, ನಡಿ ಅಂತ ಮಾಡಿದ್ದು. ಎವ್ರಿಥಿಂಗ್ ಎಲ್ಲ ಪಟ 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 ಅಂತ ಹೋಗ್ತಾ ಇತ್ತು ನನ್ನ ತಲೆಯಲ್ಲಿ. ಅಂದರೆ ಹೌಸ್ಫುಲ್ ಅಂದರೆ ನಮ್ಮ ತಾಲೂಕ್ ಸೆಂಟರ್ಸಲ್ಲಿ ಅವಾಗೆಲ್ಲ ಸೆಕೆಂಡ್ ಶೋಗೆ ಜಾಸ್ತಿ ಜನ ಇರ್ತಿರ್ಲಿಲ್ಲ. ಸೊ ಬೆಂಗಳೂರಿಗೆ ಬಂದ್ರಂತೂ 8 ಶೋ ಕನ್ಫರ್ಮ್ ನಂದು. ಮಾರ್ನಿಂಗ್ ಶೋ, ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ. ಮತ್ತು ನೆಕ್ಸ್ಟ್ ಡೇ ಶನಿವಾರ ಮಾರ್ನಿಂಗ್ ಶೋ, ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ. ಭಾನುವಾರ ಥಿಯೇಟ್ರಲ್ಲಿ ಸೈಡಲ್ಲಿ ನಿಂತ್ಕೊಂಡು ನಾನು ನಮ್ಮ ಒಂದು 20-25 ಜನ ಫ್ರೆಂಡ್ಸ್ ಎಲ್ಲ ಯಾವ್ಯಾವ ಸೀನ್ಗೆ ಎಷ್ಟು ಶಿಳ್ಳೆ ಚಪ್ಪಾಳೆ ಹೊಡೆಯುತ್ತೆ, ಪಿಕ್ಚರ್ಗಿಂತ ಇವ್ರು ನೋಡೋದು ಅಲ್ಲಿ ನೋಡೋದು, ಆ ಥರ ಖುಷಿ ಪಡ್ತಿದ್ವಿ ವಿಷ್ಣು ಸರ್ ಆ್ಯಕ್ಟಿಂಗ್ ನೋಡಿ. ಸೊ ಅದು ಪ್ರತಿಯೊಂದು ನನ್ನ ತಲೆಯಲ್ಲಿ ಬರೋದಕ್ಕೆ ಶುರು ಆಯಿತು. ಸೊ ಕೂತ್ಕೊಂಡು ಮಾತಾಡಿದಾಗ ಅವ್ರಿಗೆ ಹೇಳಿದ್ದೆ, ಸರ್ ಅಣ್ಣ ಈ ಬಳೆ ಅದನ್ನು ನೋಡಿ ಹಾಕ್ಕೊಳ್ಳೋದು ನಾನು, ನೀವು ಬೀದರ್ಗೆ ಹೋದಾಗ ಅಲ್ಲಿ ಗುರುದ್ವಾರದಲ್ಲಿ ಕೊಟ್ರಲ್ಲ ನಿಮ್ಗೆ ಇದನ್ನು ನೋಡಿ ನನಗೆ ಕೊಟ್ಟರು ಅಂತ ನೀವೊಂದು ಇಂಟರ್ವ್ಯೂವಲ್ಲಿ ಹೇಳಿದ್ರಿ, ಅದನ್ನು ನೋಡ್ಬಿಟ್ಟು ನಾನು ಹಾಕ್ಕೋಬೇಕು ಅಂತ ಹಾಕೋತಾ ಇದ್ದೀನಿ ಅಣ್ಣ ಅಂದರೆ. ನೋಡ್ತಾ ಇದ್ರು. ಕೊನೆಗೆ ಒಂದು ವಿಷಯ ಹೇಳಿದ್ರು, ಸಂತೋಷವಾಗಿ ಕಾಣಿಸ್ಕೊಳ್ಳೋದು ಬೇರೆ, ಸಂತೋಷವಾಗಿ ಇರೋದು ಬೇರೆ. ನೋಡಿದೆ, ನೋಡಿ ಗಣೇಶ್, ಸಂತೋಷವಾಗಿ ಇರೋದು ಬೇರೆ, ಸಂತೋಷವಾಗಿ ಕಾಣಿಸ್ಕೊಳ್ಳೋದು ಬೇರೆ. ಯಾವಾಗಲೂ ಸಂತೋಷವಾಗಿ ಇರೋ ಥರ ಕಾಣಿಸ್ಕೋಬೇಡಿ, ಸಂತೋಷವಾಗಿರಿ. ಸೊ ಅದು ನನ್ನ ತಲೆಯಲ್ಲಿ ಯಾವಾಗಲೂ ಓಡ್ತಾನೇ ಇರುತ್ತೆ.
ಯಾಕೆ ಸುಮ್ಮನೆ ಸಂತೋಷವಾಗಿ ಕಾಣಿಸ್ಕೋಬೇಕು, ಸಂತೋಷವಾಗಿ ಇರಬೇಕು ಎಲ್ಲರೂ. ಉಪ್ಪಿ ಸರ್ ಹೇಳಿದ್ರಲ್ಲ, ಹ್ಯಾಪಿಯಾಗಿರಿ ಗುರುವೇ, ಹ್ಯಾಪಿಯಾಗಿರಿ ಅಂತ. ನನಗೇನು ಖುಷಿ ಅಂದರೆ, ನನ್ನ ಚೈಲ್ಡ್ಹುಡ್ ಡೇಸಲ್ಲಿ, ನನ್ನ ಹೈಸ್ಕೂಲ್ ಕಾಲೇಜ್ ಡೇಸಲ್ಲಿ ಯಾರ್ಯಾರ ಚಿತ್ರವನ್ನು ನಾನು ಬ್ಲ್ಯಾಕ್ ಟಿಕೆಟ್ ಕೊಟ್ಟು ನೋಡಿದ್ನೋ ಅವ್ರ ಜೊತೆ ಎಲ್ಲ ಇಲ್ಲಿ ಕೂತ್ಕೊಂಡಿದ್ದೀನಲ್ಲ, ಅದೇ ಖುಷಿ ಸರ್ ನನಗೆ. ಒಂದು ಗೋಲಿಬಾರ್ ಆಗಿರ್ಬೋದು, ಲಾಕಪ್ ಡೆತ್ ಆಗಿರ್ಬೋದು, ಓಮ್ ಆಗಿರ್ಬೋದು, ಉಪೇಂದ್ರ ಎ ಆಗಿರ್ಬೋದು, ಇವ್ರುಗಳು ಸಿನಿಮಾ ಎಲ್ಲ ಬ್ಲ್ಯಾಕಲ್ಲಿ ಕೂತ್ಕೊಂಡು ಕೊಟ್ಟು ನೋಡಿದಂಥ ಅಭಿಮಾನಿ ನಾನು. ಆ್ಯಂಡ್ ಇವರು ವಿಷ್ಣು ಸರ್ ಬಗ್ಗೆ ಅಷ್ಟು ಮಾತಾಡಿದಾಗ ನನಗೆಷ್ಟು ಖುಷಿ ಆಗೋದು ಸ್ವಲ್ಪ ಲೆಕ್ಕ ಆಯ್ತು. ಕೋಟಿಗೊಬ್ಬ ಸಿನಿಮಾ, ನಮ್ಮ ಪ್ರಿಯಾಂಕಾ ಮೇಡಮ್ ಅವರು ಹೀರೋಯಿನ್ ಇನ್ಸಿಡೆಂಟ್ಸ್ ಎಲ್ಲ ಹೇಳ್ತಾ ಇದ್ರು. ಆ ಜೋಡಿನೇ ಚಂದ ಕಾಣಿಸ್ತಾ ಇತ್ತು. ಆ ಸಾಂಗಲ್ಲಂತೂ ಕಾವೇರಿಗೆ ಕಾಲುಂಗುರ ತೋಡಿಸಿ, ಅದ್ರಲ್ಲಿ ಆ ಲೈನ್ ನನಗೆ ಭಾಳ ಇಷ್ಟ. ಕಲ್ಯಾಣ್ ಸರ್, ಓ ಕನ್ನಡದ ಹೆಣ್ಣೆ ನಿನಗೆ ಕೋಟಿ ನಮನ. ಸೊ ನನ್ನ ಅದಾದಮೇಲೆ ನಾನು ವಿಷ್ಣು ಸರ್ ಒಂದು ಪಿಕ್ಚರ್ ಮಾಡಬೇಕು ಅಂದ್ಕೊಂಡ್ವಿ. ಅವ್ರ ಮನೇಲಿ ಕರೋಕೆ ನಡೆಯೋದು, ಸ್ನೇಹ ಲೋಕ ಅಂತ ಎಲ್ಲರಿಗೂ ಗೊತ್ತು. ಸೊ ಕರೆದ್ರು, ಹೋದೆ, ಮಾತಾಡ್ತಾ ಇದ್ದೆ, ಅಣ್ಣ ನಾವಿಬ್ಬರು ಒಂದು ಪಿಕ್ಚರ್, ನೀವು ಹ್ಞೂ ಅಂದರೆ ಮಾಡ್ಬೇಕಣ್ಣ ನಿಮ್ಮ ಜೊತೆ ನಾನು ಅಂತ. ಸೊ ಮಾತುಕತೆ ನಡೀತಾ ಇತ್ತು. ಕಾರಣಾಂತರದಿಂದ ಸಿನಿಮಾ ಆಗಲಿಲ್ಲ. ಬಟ್ ನಾಗರಹಾವಲ್ಲಿ ವಿಷ್ಣು ಸರ್ ಹೇಳ್ತಾರಲ್ಲ, ಮೇಸ್ಟ್ರೇ ಈ ರಾಮಾಚಾರಿ ಹತ್ರ ಬರಬೇಡಿ ಮೇಸ್ಟ್ರೇ, ಆ ಥರ ನನಗೆ ನನ್ನ ಚಿತ್ರ ಜೀವನಕ್ಕೆ ನಿಜವಾದ ಮೇಷ್ಟ್ರು ಅಂದರೆ ವಿಷ್ಣು ಸರ್. ಸೊ ಯಾವುದಾದ್ರೂ ಸಿನಿಮಾ ಆ್ಯಕ್ಟ್ ಮಾಡಬೇಕಾದ್ರೆ ನಮ್ಮ ಹುಡುಗರೆಲ್ಲ ಇರ್ತಾರೆ, ಯಾವುದಾದ್ರು ಸೀನ್ ಇದ್ರೆ, ಸರ್ ಇದು ಸ್ವಲ್ಪ ವಿಷ್ಣು ಸರ್ ಥರ ಮಾಡಿದ್ದೀರಾ ಅಂತ. ನಾನು ಅವ್ರ ಫ್ಯಾನ್ ಅಪ್ಪ, ಏನು ಮಾಡಲಿ ಬಂದ್ಬಿಡುತ್ತೆ ಅವಾಗ ಬಂದ್ಬಿಡುತ್ತದೆ, ಏನು ಮಾಡಲಿ ಅಂತ ಹೇಳ್ತಿದ್ದೆ. ಸೊ 25 ವರ್ಷ ಆಗಿದೆ ಬಾಬು ಸರ್. ಈ ಸಿನಿಮಾ ಮತ್ತೆ ಮತ್ತೆ ಇನ್ನೂ ದೊಡ್ಡ ಯಶಸ್ಸನ್ನು ತಂದುಕೊಡ್ಲಿ. ಆ್ಯಂಡ್ ನಾಗಣ್ಣ ಸರ್ ಬಗ್ಗೆ ಹೇಳಲೇಬೇಕು. ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್, ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್ ಅವರು. ಆ್ಯಸ್ ಎ ಡೈರೆಕ್ಟರ್ ಮಾತ್ರ ಅಲ್ಲ, ಒಬ್ಬ ಮನುಷ್ಯನಾಗಿ ಅವ್ರು ಮಾತಾಡೋ ರೀತಿ, ಅವ್ರು ನಡ್ಕೊಳ್ಳೋ ರೀತಿ ಫ್ಯಾಂಟಾಸ್ಟಿಕ್. ನಾಗಣ್ಣ ಸರ್ ಆಲ್ ದ ಬೆಸ್ಟ್. ಆ್ಯಂಡ್ ಭಾರ್ಗವ ಸಿನಿಮಾಗೂ ಆಲ್ ದ ಬೆಸ್ಟ್. ಬಾಬು ಸರ್, ನಾಗಣ್ಣ ಸರ್, ಉಪ್ಪಿ ಸರ್, ಆಲ್ ದ ಬೆಸ್ಟ್ ಸರ್. ನನ್ನ ಭಾಳ ಆತ್ಮೀಯರು ಗುರು ಸರು ಇಲ್ಲೇ ಇದ್ದಾರೆ. ನಾನು, ಗುರು ಸರು, ನಾಗಣ್ಣ ಸರ್ ಒಂದು ಫಿಲಮ್ ಮಾಡಿದ್ವಿ. ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ರಿಲೀಸ್ ಡೇ ಆದರೆ ಖಂಡಿತವಾಗ್ಲೂ ಫಸ್ಟ್ ಡೇ ಶೋಗೆ ಮತ್ತೆ ನಾನು ಫಸ್ಟ್ ಶೋ ನೋಡಬೇಕು ಈ ಸಿನಿಮಾ ನನ್ನ ಆಸೆ ಇದೆ. ಖಂಡಿತವಾಗ್ಲೂ ಆದರೆ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್. ಇನ್ನೂ ಕಾರ್ಯಕ್ರಮ ಬೇಗ ಮುಗಿತಾ ಇತ್ತು, ಇನ್ನೊಂದು 5 ನಿಮಿಷ ಬೇಗ ಮುಗಿತಾ ಇತ್ತು. ಆ್ಯಂಕರ್ ಸ್ವಲ್ಪ ಜಾಸ್ತಿ ಟೈಮ್ ತೊಗೋತಾ ಇದ್ದಾರೆ ಸರ್. ಇವತ್ತು ಈ 25 ವರ್ಷದ ಕಾರ್ಯಕ್ರಮ, ನಮ್ಮ ಕೋಟಿಗೊಬ್ಬ ಸಿನಿಮಾದ 25 ವರ್ಷ ಕಾರ್ಯಕ್ರಮ ಏನಿದೆ, ಇಲ್ಲ ಒಂದು ಹಿಸ್ಟ್ರಿ ಆಯಿತು. ಸ್ವಾಗತ ಮತ್ತು ವಂದನಾರ್ಪಣೆ ಒಟ್ಟಿಗೆ ಮಾಡಿಬಿಟ್ರು ಪಾಪ.